ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಏನಪ್ಪ ಮಾಡ್ಕೊತಾ ಇದ್ದೀನಿ, ಫುಲ್ ಡಾರ್ಕ್ ರಾಣಿ ಪಿಂಕ್ ತೊಗೊಂಡಿದ್ದೀನಿ ಇದಕ್ಕೆ. ಸೊ ಬಾರ್ಡರಲ್ಲೆಲ್ಲ ರಾಣಿ ಪಿಂಕ್ ಹೈಲೈಟ್ ಆಗಿರೋದ್ರಿಂದ ಸೊ ಈ ರೀತಿ ಪಿಂಕ್ ಕಲರ್ ಅನ್ನೋದು ನಾನು ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತೆಗಿತೀವಲ್ವ, ಆ ಥರ ಒಂದ್ಸತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸತಿ ಲಾಕ್, 2 ಸತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ಗೆ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ಬ್ರೈಡಲ್ ಬೀಡ್ಸನ್ನ ತೊಗೊಂಡಿದ್ದೀನಿ ನಾನು. ಈ ಬೀಡ್ಸನ್ನು ಇದಕ್ಕೆ ಉಣಿಸ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ ಲಾಕನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಅದು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತಂದು ಈ ಬೀಡ್ಸನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ಸ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೋಬೇಕು. ತುಂಬ ವಿಡಿಯೋ ಲೆಂತಿ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ಲೈನ್ ಯಾವ ರೀತಿ ಹಾಕೋದು ಅಂತ ಸ್ವಲ್ಪ ತೋರಿಸ್ಬಿಡ್ತೀನಿ. ಇದು ಎಲ್ಲರಿಗೂ ಈಸಿ ಕೆಲಸ, ಏನು ಹೆವಿ ಇದರಲ್ಲಿ ಏನು ಕನ್ಫ್ಯೂಷನ್ ಆಗೋದು ಬೇಡ. ಜಸ್ಟ್ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಜಸ್ಟ್ ಒಂದು ಲೈನು ಈ ರೀತಿ ನೀವು ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ಸನ್ನ ತೊಗೋಬೇಕು. ಮತ್ತೆ ಒಂದು ಬೀಡನ್ನ ಹಾಕೊಳ್ಳೋಣ. ಒಂದು ಬೀಡ್ ಹಾಕಿದ ಮೇಲೆ ಕಂಪಲ್ಸರಿ ಬೀಡ್ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಬೀಡ್ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ಅದೆಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಈ ಬೀಡ್ಸನ್ನು ಲಾಕ್ ಮಾಡ್ಕೋಬೇಕು. ಸ್ಯಾರಿ ಫುಲ್ಲಾಗಿ ಈ ರೀತಿ ಒಂದು ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಮಾಡಿ ಸ್ಯಾರಿ ಫುಲ್ಲಾಗಿ ಒಂದು ಲೈನ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಒಂದು ಸ್ಟೆಪ್ಪು ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇನು ಕಷ್ಟದ ಕೆಲಸ ಇಲ್ಲ. ಜಸ್ಟ್ ಒಂದು ಸತಿ ಬೀಡ್ಸನ್ನ ಹಾಕಿ ಲಾಕ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಒಂದು ಸ್ಟೆಪ್ಪು ಈ ರೀತಿ ಮಣಿಗಳನ್ನ ಫಸ್ಟು ಪೋಣಿಸ್ಕೋಬೇಕಾಗತ್ತೆ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು, 2ನೇ ಸ್ಟೆಪ್ಪಲ್ಲಿ ಸ್ಯಾರಿಯಲ್ಲಿ ಇನ್ನೊಂದಿರುವಂಥ ಕಾಲರ್ ದಾರನ ಫಸ್ಟ್ ಏನು ಲಾಕ್ ಮಾಡಿದ್ವಲ್ವ ಅಲ್ಲಿ ನೀಡಲ್ನ ಹಾಕಿ ದಾರನ ತೆಗೆದು ಫಸ್ಟ್ ಒಂದು ಸರಿ ಲಾಕ್ ಮಾಡ್ಕೊಂಡ್ಬಿಡೋಣ. ಈ ದಾರನ ಸತಿ ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಹಾಕೋಬೇಕು. 2 ಚೈನ ಹಾಕೊಂಡ್ಬಿಟ್ಟು ನೋಡಿ, ಈಗ ಮತ್ತೆ 1 2 3 ಚೈನ ಹಾಕ್ಕೊತಾ ಇದ್ದೀನಿ. ಜಸ್ಟ್ 4 ಚೈನ್ ಕೂಡ ಹಾಕಿದ್ರು ಕೂಡ ನಡೆಯುತ್ತೆ. ಸ್ಟಾರ್ಟಿಂಗು 2 ಹಾಕಿ ಆಮೇಲೆ ಮತ್ತೆ 4 ಚೈನ ಮಾಡ್ಕೊಂಡಿದ್ದೀನಿ. 4 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒಂದುವರೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಬೀಡ್ಸ್ ಲಾಕ್ ಏನು ಮಾಡಿದ್ದೀವಲ್ವ, ಇಲ್ಲಿ ಬೀಡ್ ಲಾಕ್ ಏನು ಮಾಡಿದ್ದೀವಲ್ವ ಪಲ್ಲುಗೆ, ಅದ್ರ ಹೋಲ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ ಈ ಥರ ಲೂಸಾಗಿ ಬರೋದಿಲ್ಲ, ಹಾಗಾಗಿ ನಾನು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ರೀತಿ ಹಾಕಿದ್ದೀನಿ. ಬಟ್ ನೆಕ್ಸ್ಟ್ ಬಂದು ನಿಮಗೆ ನೀಟ್ ಫಿನಿಶಿಂಗ್ ಆಗಿ ಈ ಒಂದು ಕಂಬ ಅನ್ನೋದು ಬರುತ್ತೆ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೋಬೇಕು. 4 ಚೈನ ಹಾಕ್ಕೊಂಡ್ಬಿಟ್ಟು ಸೇಮ್ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೋಬೇಕು. ಅಕಸ್ಮಾತ್ ನಿಮಗೆ 4 ಚೈನ್ ಸ್ವಲ್ಪ ಟೈಟ್ ಆಯಿತು ಅಂದರೆ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇಲ್ಲಿ ನಾನು 5 ಚೈನ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಹಾಕಿ ನೀಡಲ್ ಮೇಲೆ ಒಂದೂವರೆ ದಾರನ ಸುತ್ತಕೊಂಡು ಇಲ್ಲೇ ನಾವು ಬೀಡ್ ಲಾಕ್ ಮಾಡಿದ್ದೀವಿ ನೋಡಿ, ಈ ಬೀಡ್ ಲಾಕಲ್ಲೇ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ ಮತ್ತೆ ಸೇಮ್ 5 ಚೈನ ಹಾಕ್ಕೊತಾ ಇದ್ದೀನಿ. 5 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಸೇಮ್ ಬೀಡ್ ಲಾಕ್ ಪಾಯಿಂಟಿಗೆ ಮತ್ತೆ ಈ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಪ್ರತಿ ಒಂದು ಬೀಡ್ಸಿಗೆ ಒಂದು ಡಬಲ್ ಕ್ರೋಶೆ ಕಂಬ 5 ಚೈನ 2ನೇ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಇದೇ ರೀತಿಯಲ್ಲಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೋಬೇಕಾಗತ್ತೆ. ಇದು ಬಂದು ಥರ್ಡ್ ಸ್ಟೆಪ್ಪಲ್ಲಿ. ಈಗ 3ನೇ ಸ್ಟೆಪ್ಪಲ್ಲಿ ಸೇಮ್ ಏನು ಚೈನ್ ಹಾಕಿದ್ವಲ್ವ ಅದೇ ದಾರನ ತೊಗೊತಾ ಇದ್ದೀನಿ. ಈ ಪಾಯಿಂಟಲ್ಲೇ ಮತ್ತೆ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಲಾಕನ್ನು ಹಾಕಿದ ಮೇಲೆ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ಚೈನ್ ಒಳಗಡೆ ಕೂಡ 1 ಚೈನ ಹಾಕ್ಕೊಳ್ಳೋಣ. ಸೊ ಈ ರೀತಿ 1 ಚೈನ್ ಒಳಗಡೆ 1 ಚೈನ ಹಾಕಿಬಿಟ್ಟು 1 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಏನು 5 ಚೈನ್ ಏನು ಹಾಕಿದ್ದೀವಲ್ವ ಅದರೊಳಗಡೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ 4
ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡಲ್ಲಿ ಏನು 5 ಚೈನ್ ಏನಿದೆಯಲ್ವ ಅದರಲ್ಲಿ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೇಮ್ ಸ್ಟಾರ್ಟಿಂಗಲ್ಲಿ ಏನು 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸನ್ನ ಹಾಕೋಬೇಕು. 2 ಚೈನ್ನ ಹಾಕಿ ಮತ್ತೆ ಈ ಕಡೆ ಹಾಕಿರುವಂಥ 5 ಚೈನಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಅಂದರೆ 2ನೇ ಸ್ಟೆಪ್ಪಲ್ಲಿ ಏನು ನಾವು ಚೈನ್ಸನ್ನು ಹಾಕ್ಕೊಂಡಿದ್ದೀವಲ್ವ ಆ ಒಂದು ಯಾವುದೇ ಒಂದು ಚೈನ ಸ್ಕಿಪ್ ಮಾಡ್ದೇನೆ ಪ್ರತಿಯೊಂದು 5 ಚೈನಲ್ಲಿ 4 ಬರೀ ಡಬಲ್ ಕ್ರೋಶನ ಮಾಡಿ 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ 5 ಚೈನಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಕಂಬ. ಥರ್ಡ್ ಸ್ಟೆಪ್ ಬಂದು ಸ್ಯಾರಿ ಫುಲ್ ಕಂಪ್ಲೀಟಾಗಿ ಇದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಎಂಡ್ವರೆಗೂ ಕೂಡ ಇದೇ ವರ್ಕು ಕಂಟಿನ್ಯೂ ಆಗುತ್ತೆ. ಸೊ 4 ಡಬಲ್ ಕ್ರೋಶೆ ಕಂಬ, 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ 5 ಚೈನ್ ಒಳಗಡೆ ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಯಾವುದೇ ಬೀಡ್ ಹಾಕುವಂಥ ಕೆಲಸ ಇರೋದಿಲ್ಲ. ಥ್ರೆಡ್ ವರ್ಕ್ ಆಗಿರೋದ್ರಿಂದ ಡಿಸೈನು ಫಾಸ್ಟಾಗಿ ಮೂವ್ ಆಗುತ್ತೆ. ಮತ್ತೆ 2 ಚೈನ್ಸನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಥರ್ಡ್ ಸ್ಟೆಪ್ಪು ಈ ರೀತಿ ಡಿಸೈನ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗತ್ತೆ. 3ನೇ ಸ್ಟೆಪ್ ಬಂದು ಈ ಥರ ಕಂಪ್ಲೀಟಾಗಿ ಈ ಥರ ಕ್ರೋಶೆ ವರ್ಕನ್ನು ಕಂಪ್ಲೀಟಾಗಿ ಹಾಕಿದ ಮೇಲೆ ಸ್ಯಾರಿ ಫುಲ್ಲಾಗಿ ಈಗ 4ನೇ ಸ್ಟೆಪ್ಪಲ್ಲಿ ನೋಡಿ ಸೇಮ್ ಪಾಯಿಂಟಿಗೆ ಇಲ್ಲೇನು ನಾವು 2 ಚೈನ್ ಹಾಕಿದ್ವಲ್ವ ಅದರೊಳಗಡೆ ಸ್ವಲ್ಪ ಥ್ರೆಡನ್ನು ಎಳ್ಕೊಂಡು ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಫಸ್ಟು. ಆಮೇಲೆ ಒಂದು 2 ಚೈನ ಹಾಕ್ಕೊಳ್ಳೋಣ. 2 ಚೈನ ಹಾಕಿ ಈ ಚೈನ್ ಒಳಗಡೆ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ 1 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ಇಲ್ಲಿ ಏನು ನಾವು 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ 2 ಚೈನ್ಸನ್ನು ಹಾಕ್ಕೊಂಡಿದ್ದೀವಲ್ವ ಈ 2 ಚೈನಲ್ಲಿ ನೀಡಲ್ನ ಹಾಕಿ ದಾರ ತಂದು ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ನಾನು 3 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಕೆಳಗಡೆ ಬಂದು 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮೇಲೆ ಸ್ಟೆಪ್ಪಲ್ಲಿ ಬಂದು 3 ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಇಲ್ಲಿ ಕೂಡ ನಾನು 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕೆಳಗಡೆ ಹಾಕಿರುವಂಥ 4 ಡಬಲ್ ಕ್ರೋಶೆ ಕಂಬ ಮತ್ತು 2 ಚೈನ್ ಏನು ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ 2 ಚೈನ್ಸನ್ನು ಹಾಕ್ಕೊಳ್ಳೋಣ. 2 ಚೈನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 2 ಚೈನ್ ಗ್ಯಾಪಲ್ಲಿ ಮತ್ತೆ 3 ಟೈಮ್ ಡಬಲ್ ಕ್ರೋಶೆ ಕಂಬ. ಸೊ 4ನೇ ಸ್ಟೆಪ್ಪು ಕೂಡ ಇದೇ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಮೇಲೆ ಕೂಡ ನಾನು ಎಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊತಾ ಇಲ್ಲ, ಜಸ್ಟ್ ಥ್ರೆಡ್ ವರ್ಕಿಂದ ಈ ಸ್ಟೆಪ್ ಅನ್ನೋದು ಮುಗಿಸ್ಬೇಕಾಗತ್ತೆ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಒಂದು ಸತಿ 2 ಚೈನಲ್ಲಿ ಹೋಗಿಬಿಟ್ಟು ಕೆಳಗಡೆ ಹಾಕಿರುವಂಥ 2 ಚೈನಲ್ಲಿ ಮತ್ತೆ 3 ಟೈಮ್ ಡಬಲ್ ಕ್ರೋಶೆ ಕಂಬ ಮತ್ತು 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು 3 ಬಾರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಮೇಲೆ ಕೂಡ ನೀವು 4ನೇ ಸ್ಟೆಪ್ಪಲ್ಲಿ ಹಾಕಬೇಕು. ಅಂದರೆ 1 2 3 ಸ್ಟೆಪ್ಪಲ್ಲಿ ಟೋಟಲ್ ಫಸ್ಟ್ ಹಾಕಿರೋದು ಬೀಡ್ಸು, ಆಮೇಲೆ ಮತ್ತೆ ಚೈನ್ಸು, ಆಮೇಲೆ ಡಬಲ್ ಕ್ರೋಶೆ, ಆಮೇಲೆ ಮತ್ತೆ ಈಗ ಮೇಲೆ ಕೂಡ ಡಬಲ್ ಕ್ರೋಶೆನೇ ಹಾಕಿದ್ದೀನಿ. ಅಂದರೆ 3 ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೆಕೆಂಡ್ ಆಚಲ್ಲಿ 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮೇಲೆ ಆಚಲ್ಲಿ ಬಂದು 3 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ಫಸ್ಟ್ ವರ್ಕ್ ಅನ್ನೋದು ಮುಗಿಸ್ತೀನಿ ನಾನು. ಆಮೇಲೆ 5 ಸ್ಟೆಪ್ಪಲ್ಲಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ವರ್ಕ್ ಅನ್ನೋದು ಮುಗಿಸಿದ್ದೀನಿ ಫ್ರೆಂಡ್ಸ್. ಇದು 4 ಸ್ಟೆಪ್ಪಲ್ಲಿ. ಸೊ ಕಂಪ್ಲೀಟಾಗಿ ನೋಡಿ ಆ ಸ್ಯಾರಿ ಫುಲ್ ಇದೇ ರೀತಿ ಬರುತ್ತೆ. ಲಾಸ್ಟಲ್ಲಿ ಕೂಡ ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಚೈನ್ ಬಂದಿತ್ತೋ ಅದೇ ರೀತಿಯಾಗಿ ಚೈನ್ ಬಂದಿದೆ. ಕೆಲವು ರೀತಿ ಹಾಕೋದು ಅಂತ ನನಗೆ ತೋರಿಸ್ತೀನಿ. ಫಸ್ಟು ಇಲ್ಲೇನು ಚೈನ್ ಏನು ಹಾಕಿದ್ದೀವಲ್ವ ಈ ಒಂದು ಚೈನ್ ಒಳಗಡೆ ಮತ್ತೆ ಸೇಮ್ ಥ್ರೆಡನ್ನೇ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸತಿ ಈ ಥರ ಬರುತ್ತೆ, ಇಲ್ಲಿ ಚೈನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೈನ್ ಹಾಕೊಂಡು ಕೂಡ ವರ್ಕ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚೈನ್ ಬರೋಂಗೆ ಮಾಡ್ಕೊಂಡಿರೋದ್ರಿಂದ ಈ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ ಥರ ಆ ಚೈನ್ ಮೇಲೆ ಸೊ ಥರ ಚೈನ್ ಟಿಚ್ ಥರ ಚೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ ಮೇಲೆ ನೋಡಿ ಈಗ ನಾನು ಇದು ಒಂದು ಚೈನ್ ಏನಿದೆಯಲ್ಲ 3 ಡಬಲ್ ಕ್ರೋಶೆ ಕಂಬನ ಏನು ಹಾಕಿದ್ವಲ್ಲ ಅದರೊಳಗಡೆ ಕೂಡ ಈ ರೀತಿ ಚೈನ್ ಥರ ವರ್ಕ್ ಮಾಡ್ಕೊತಾ ಇದ್ದೀನಿ.
2 ಸತಿ ಈ ರೀತಿ ವರ್ಕನ್ನು ಹಾಕಿದ ಮೇಲೆ ಮತ್ತು ಪಕ್ಕದಲ್ಲಿ ಏನು ಚೈನ್ ಇದೆ ಅದರೊಳಗಡೆ ಕೂಡ ಒಂದು ಸತಿ ಈ ಥರ ಲಾಕ್ ಮಾಡಿಕೊಂಡು ಈಗ ನೋಡಿ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊತಾ ಇದ್ದೀನಿ. 2 ಬಾರಿ ದಾರನ ಸುತ್ತಕೊಂಡು ಈ ಚೈನಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ 3 ಚೈನ್ ಏನಿದೆಯಲ್ವಾ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆದಷ್ಟು ಸ್ವಲ್ಪ ಎಳೆಯುತ್ತಾ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಯಾಕಂದರೆ ಈ ಕಡೆಯಿಂದ ಈ ಕಡೆ ಒಂದು ಮಿಡ್ಲಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತಲ್ವ, ಆ ಒಂದು ಲೆಂತಿಗೆ ಈ ಒಂದು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಬರಬೇಕು. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೋಬೇಕು. ಮತ್ತು ಇಲ್ಲಿ ಒಂದು ಚೈನ್ ಏನಿದೆ ಈ ಒಂದು ಚೈನ್ ಒಳಗಡೆ 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಈ ಆಚೆ ಫುಲ್ ಕಂಪ್ಲೀಟಾಗಿ ಕವರ್ ಆಗಿ ಒಂದು ಶೇಪ್ ಬರೋವರೆಗೂ ನೀವು ತ್ರಿಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡ್ಕೋಬೇಕು. ಹಾಗೆ ಎಷ್ಟು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಕೂಡ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ ಈ ಥರ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬಾರಿ ದಾರನ ಸುತ್ಕೊಳ್ಳೋಣ. ಮತ್ತು ಆ ಒಂದು ಹೋಗಿ ಚೈನ್ ಒಳಗಡೆ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಇಲ್ಲಿ ಬಂದು ನಾನು ಡಬಲ್ ಕ್ರೋಶೆ ಕಂಬ 16 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 16 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ ಏನು 3 ಚೈನ್ ಏನಿದೆಯಲ್ಲ ಇಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ಎಂಡ್ ಮಾಡೋಣ. ಈ ಥರ ಈ ರೀತಿ ಎಂಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನೇ ಕಂಬಗಳೇನಿದೆಯಲ್ವ ಇದ್ರ ಮೇಲೆ ಒಂದು ಸರಿ ಈ ರೀತಿ ಸಿಂಗಲ್ ಆಗಿ ಲಾಕನ್ನು ಹಾಕ್ಕೊಳ್ಬೋದು. ಇಲ್ಲ ಚೈನ್ ಬೇಕಿದ್ರೆ ನೀವು ಚೈನ್ಸ್ ಕೂಡ ಹಾಕೋಬೋದು. ಬಟ್ ಇಲ್ಲಿ ನಾನು ಈ ಥರ ಚೈನ್ ಥರನೇ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. 3 ಚೈನಲ್ಲಿ ಕೂಡ ವರ್ಕ್ ಮಾಡಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಕೂಡ ಈ ಥರ ಸಿಂಗಲ್ ಆಗಿ ಲಾಕನ್ನು ಹಾಕಿ ಮತ್ತು ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಮತ್ತು ಇಲ್ಲಿರುವಂಥ 3 ಚೈನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಆದಷ್ಟು ಸ್ವಲ್ಪ ಎಳೆಯುತ್ತಾ ಲೆಂತಿ ಆಗಿ ಆಚನ್ನೋದು ಹಾಕೋಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಡಬಲ್ ಲೇಯರು ಸ್ಟೋನ್ ಲೇಸನ್ನು ನಾವು ಸ್ಟಿಕ್ ಮಾಡೋದ್ರಿಂದ ಸ್ವಲ್ಪ ಆದಷ್ಟು ಆಚು ಅಗಲ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಎಳೆಯುತ್ತಾ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ರೆ ನಿಮಗೆ ಡಿಸೈನ್ ಬಂತು ನೀಟ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಮತ್ತು ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊತಾ ಇದ್ದೀನಿ. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ ಸ್ವಲ್ಪ ಫಸ್ಟ್ ಆಚೆ ಹಾಕಬೇಕಾದ್ರೆ ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ ಅಷ್ಟೇ. ಒಂದು ಆಚೆ ಕಂಪ್ಲೀಟಾಗಿ ಹಾಕಿದ ಮೇಲೆ ಈ ಕಡೆ ಮತ್ತು ಈ ಕಡೆ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಕ್ಕಾಗ ನಾವು ಎಷ್ಟು ಎಳೆಯುತ್ತಾ ಡಬಲ್ ಕ್ರೋಶೆ ಕಂಬ ಅಥವಾ ಆಗಿರ್ಬೋದು ತ್ರಿಬಲ್ ಕ್ರೋಶೆ ಕಂಬನ ಆಗಿರ್ಬೋದು ಹಾಕಿದಾಗ ಅದು ನಿಮಗೆ ಅಗಲವಾಗಿ ಡಬಲ್ ಕ್ರೋಶೆ ಅಥವಾ ತ್ರಿಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಸೊ ಮತ್ತು ಸೇಮ್ ನಾನೀಗ 16 ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಕೂಡ 16 ತ್ರಿಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅದ್ರ ಹೋಲಲ್ಲಿ ಲಾಕ್ ಮಾಡಿ ಮತ್ತೆ ಈ ರೀತಿ ಲಾಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಈ 3 ಚೈನಲ್ಲೂ ಕೂಡ ಈ ಥರ ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನಲ್ಲ ನಿಮಗೆ ಚೈನ್ ಮೇಲೆ ಚೈನ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಸಿಂಗಲ್ ಆಗಿ ಕೂಡ ನೀವು ವರ್ಕ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ರೀತಿ ಹಾಕಿದ ಮೇಲೆ ಮತ್ತೆ ನೋಡಿ ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಒಂದು ಚೈನ ಸ್ಕಿಪ್ ಮಾಡಿಕೊಂಡು ಈ ಕಡೆ ಇರುವಂಥ ಮತ್ತು 3 ಚೈನಲ್ಲಿ ಮತ್ತೆ ಎಳೆಯುತ್ತಾ ತ್ರಿಬಲ್ ಕ್ರೋಶೆ ಕಂಬನ ನೀವು ಹಾಕ್ಕೋಬೇಕು. ಸೇಮ್ ವರ್ಕನ್ನು 5ನೇ ಸ್ಟೆಪ್ಪಲ್ಲಿ ಈ ರೀತಿ ಆಚ್ ಅನ್ನೋದು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಸ್ಯಾರಿ ಫುಲ್ಲಾಗಿ ಆಚನ್ನು ಹಾಕಿಬಿಟ್ಟು ಕುಚ್ಚು ಕಟ್ಬಿಟ್ಟು ಆಮೇಲೆ ನಿಮಗೆ ಸ್ಟೋನ್ ಫಸ್ಟು ಕಂಪ್ಲೀಟಾಗಿ ಹಾಕಿ ಕುಚ್ಚು ಕಟ್ಕೊಂಡು ಬರುತ್ತೀನಿ. ಎಲ್ಲನೂ ಡ್ರೈ ಆದಮೇಲೆ ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಮೇಲೆ ಆಚೆಗೆ ಕೂಡ ನಾನು ಒಂದು ಸ್ವಲ್ಪ ಗಮ್ ಹಾಕಿಬಿಟ್ಟು ವೈಟ್ ಸ್ಟೋನ್ ಅನ್ನೋದು ಸ್ಟಿಕ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಒಂದು ಹೆವಿ ವರ್ಕ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿ ಫುಲ್ಲಾಗಿ ನಾನು ಲೇಸ್ಗಳನ್ನ ಹಾಕಿ ಸ್ಟೋನ್ ಹಾಕಿ ಬಾಲ್ ಚೈನ್ ಎರಡನ್ನೂ ಕೂಡ ಹಾಕಿರುವಂಥ ಒಂದು ಗ್ರ್ಯಾಂಡ್ ರಿಚ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಕಾಂಟ್ರಾಸ್ಟ್ ಇನ್ನೂ ಸ್ವಲ್ಪ ಹೆವಿ ಲುಕ್ಕಲ್ಲಿ
ಕಲರ್ ಇದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಂದು ರೀತಿ ಎಲ್ಲ ಮಿಕ್ಸ್ ಇರೋದ್ರಿಂದ ಇದು ಒಂಥರ ಸೆಲ್ಫ್ ಕಲರ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 1500ಇಂದ 1800ವರೆಗೂ ನೀವು ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ಲಾಸ್ಟಲ್ಲಿ ಕೂಡ ನೋಡಿ ಕರೆಕ್ಟಾಗಿ ಡಿಸೈನ್ ಅನ್ನೋದು ಬಂದಿದೆ. ಸೊ ಕೌಂಟಿಂಗ್ ಕರೆಕ್ಟಾಗಿ ಇದ್ಕೊಂಡು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ. ಮದುವೆ ಸೀರೆಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.